ವೈಷ್ಣವಿ ಶ್ರೀನಿವಾಸನ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನು ಅಂತ ಅಂದರೆ ಕಡಲೆಕಾಯಿ ಪರಿಷೆಗೆ ಹೋಗ್ತಾ ಇದ್ದೀವಿ. ನಾವು ಹೋಗ್ತಾ ಇರೋದು ಬಸವನಗುಡಿಗೆ. ಏನಪ್ಪ ವಿಷಯ ಅಂತ ಅಂದರೆ ನಾನು ದೇವಸ್ಥಾನಕ್ಕೆ ಹೋಗಿದ್ದೀನಿ, ಬಟ್ 22 ಇಯರ್ಸಿಂದನೂ ಒಂದೇ ಒಂದು ಸತಿಗೂ ನಾನು ಕಡಲೆಕಾಯಿ ಪರಿಷೆಗೆ ಅನ್ನೋ ಜಾತ್ರೆಗೆ ಹೋಗಿರಲಿಲ್ಲ. ಸೊ ಇವತ್ತು ಫೈನಲಿ ಹೋಗ್ತಾ ಇದ್ದೀನಿ. ಅಲ್ಲಿನ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ, ನಾನು ಅಲ್ಲಿ ಏನು ಮಾಡ್ತೀನಿ, ಏನಾದರೂ ತೊಗೊಳ್ತೀನ ತೊಗೊಳಲ್ವಾ ಜಾತ್ರೆಯಲ್ಲಿ, ಎಲ್ಲದನ್ನು ಈ ವಿಡಿಯೋದಲ್ಲಿ ನೋಡೋಣ. ಸೊ ಮಿಸ್ ಮಾಡದೆ, ಸ್ಕಿಪ್ ಮಾಡದೆ ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ. ಬಸ್ಸಲ್ಲಿ ಹೋದ್ವಿ. ಪರ್ ಪರ್ಸನ್ 20 ರೂಪೀಸ್ ಹಿಡಿಯುತ್ತೆ ನಮ್ಮ ಮನೆಯಿಂದ ಕೃಷ್ಣರಾವ್ ಪಾರ್ಕ್ಗೆ. ಕೃಷ್ಣರಾವ್ ಪಾರ್ಕಲ್ಲಿ ಬಂದು ಇಳ್ಕೊಂಡಿದ್ದೀವಿ. ನಾವು ಅಂಜನಾಪುರದಿಂದ 215ಗೆ ಬಸ್ ಹತ್ಕೊಂಡು ಇವಾಗ ಇಲ್ಲಿ ಕೃಷ್ಣರಾವ್ ಪಾರ್ಕಲ್ಲಿ ಬಂದು ಇಳ್ಕೊಂಡು ಇಲ್ಲಿಂದ 1 ಕಿಲೋಮೀಟರ್ ನಡಿಬೇಕಂತೆ. ಬನ್ನಿ ಹೋಗೋಣ. ನಾವು ಫಸ್ಟು ದೊಡ್ಡ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದೇವರು ದರ್ಶನ ಮಾಡಿಕೊಂಡು ಅಲ್ಲಿಂದ ದೊಡ್ಡ ಬಸವಣ್ಣ ಟೆಂಪಲ್ಗೆ ಹೋದ್ವಿ. ಅಲ್ಲಿ ಸ್ವಲ್ಪ ರಶ್ ಜಾಸ್ತಿನೇ ಇತ್ತು. ಅಲ್ಲಿ ದರ್ಶನ ಮುಗಿಸ್ಕೊಂಡು ಆಮೇಲೆ ನಾವು ಅಲ್ಲಿ ಏನೇನಿದೆ ಸುತ್ತಮುತ್ತ ಅಂದ್ಬಿಟ್ಟು ನೋಡ್ಕೊಂಬರೋದಕ್ಕೆ ಹೋದ್ವಿ. ಫಸ್ಟ್ ನಾನು ಅಚ್ಚೆ ಮೆಹಂದಿ ಹಾಕಿಸ್ಕೊಂಡೆ. 30 ರೂಪೀಸ್ ಆಯಿತು. ಒಂದಿನವೂ ಬರಲಿಲ್ಲ ಅದು. ಆಮೇಲೆ ಅಲ್ಲಿ ಸ್ಟ್ರಾಬೆರಿ ಡಿಲೈಟ್ ಅಂತ ಕಾಣಿಸ್ತು, ಅದು ಡಿಪ್ ಮಾಡಿ ಕೊಡ್ತಾರೆ. ನಾವು ಅದು ಬನಾನಾ ತೊಗೊಂಡಿದ್ವಿ. ಆಮೇಲೆ ಮರ್ಗೆನ್ಸ್ ಚಿಪ್ಸ್ ಮಾಡ್ತಾಯಿದ್ರು, ಸೊ ಅದನ್ನು ತೊಗೊಂಡು ಪ್ಲೇನು ಮತ್ತು ಖಾರ 2 50 ಗ್ರಾಮ್ಸ್ ತೊಗೊಂಡು ಬಂದ್ವಿ. ಕಡಲೆಕಾಯಿ ಪರಿಷೆಗೆ ಹೋಗ್ಬಿಟ್ಟು ಕಡಲೆಕಾಯಿ ತೊಗೊಳ್ದೇ ಇದ್ರೆ ಹೇಗೆ, ಕಡಲೆಕಾಯಿಯೂ ತೊಗೊಂಡು ಬಂದ್ವಿ. ಆಮೇಲೆ ಅಲ್ಲಿಂದ ನಾವು ಊಟಕ್ಕೆ ಹೋದ್ವಿ. ಫಸ್ಟು ಮಸಾಲೆ ಪುರಿ ತೊಗೊಂಡ್ವಿ, ಆಮೇಲೆ 1 ಪ್ಲೇಟ್ ಸಮೋಸ, ಆಮೇಲೆ ಬೇಬಿ ಕಾರ್ನ್ ಕಬಾಬ್ ತೊಗೊಂಡ್ವಿ, ಆಮೇಲೆ ಗೋಬಿ ಮಂಚೂರಿ ತೊಗೊಂಡ್ವಿ. ಇದಿಷ್ಟು ಸ್ಟಾರ್ಟರ್ಸ್ ಆಯಿತು ಅಂತ ಅಂದರೆ. ಮೇನ್ ಕೋರ್ಸ್ಗೆ ನಮ್ಗೆ ಅಷ್ಟಕ್ಕೆ ಹೊಟ್ಟೆ ತುಂಬಿತ್ತು. ಮೊಸರನ್ನ ತೊಗೊಂಡ್ವಿ. ಡೆಸರ್ಟಿಗೆ ಐಸ್ ಕ್ರೀಮ್ ಮುಗಿಸಿದ್ವಿ. ಐಸ್ ಕ್ರೀಮ್ ಮ್ಯಾಂಡೇಟ್ರಿ ಅಲ್ವಾ. ಮೆಟ್ರೋನಲ್ಲಿ ಮನೆಗೆ ಹೊರಟ್ವಿ. ಈಗ ಮನೆಗೆ ಬರ್ತಾ ಇದ್ದೀವಿ. ಟೈಮ್ ನೋಡಿ 10:50 ಆಗಿದೆ. ತುಂಬ ಎಕ್ಸಾಸ್ಟ್ ಆಗಿದೆ.